ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ಸ್ವಾಮೀಜಿ ಮೇಲಿನ ಹಲ್ಲೆ ಖಂಡಿಸಿ ಮಾದಿಗ ಸಂಘಟನೆಗಳ ಆಕ್ರೋಶ. ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ. ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಸಂಘದ ಕಚೇರಿಯಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇತ್ತೀಚೆಗೆ ದಲಿತ ಸಮುದಾಯದ ಸ್ವಾಮೀಜಿಗಳಾದ ಐಮಂಗಲ ಮಠದ ಶ್ರೀ ಬಸವಮೂರ್ತಿ ಹರಳಯ್ಯನವರ ಮೇಲೆ ನಡೆದ ಹಲ್ಲೆ ಮತ್ತು ಜಾತಿ ನಿಂದನೆಯನ್ನು ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿತು. ಎಂಆರ್ಎಚ್ಎಸ್ ಸಂಘಟನೆಯ ಗೌರವ ರಾಜ್ಯಾಧ್ಯಕ್ಷ ಕೇಶವಮೂರ್ತಿ ಮಾತನಾಡಿ, ಒಬ್ಬ ಸ್ವಾಮೀಜಿಯ ಮೇಲೆ ಹಲ್ಲೆ ನಡೆಸಿರುವುದನ್ನು ಯಾರು ಪ್ರಶ್ನೆ ಮಾಡದಿರುವುದು ಅನ್ಯಾಯ. ಮಾರಣಾಂತಿಕ ಹಲ್ಲೆ ನಡೆದರೂ ಶಿಕ್ಷಿಸಬೇಕಾದ ಪೊಲೀಸ್ ವ್ಯವಸ್ಥೆಯ ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ. ಗೃಹ ಸಚಿವರು ನಮ್ಮ ಸಮುದಾಯದವರೇ ಆದರೂ ದಲಿತರ ಮೇಲಿನ ಶೋಷಣೆಗಳು ಕಡಿಮೆಯಾಗಿಲ್ಲ. ಹಲ್ಲೆ ನಡೆಸಿದವರ ಹಿಂದೆ ಎಷ್ಟೇ ಬಲಾಢ್ಯರಿದ್ದರೂ ಇದನ್ನು ಸಿಬಿಐ ಎಸ್ಐಟಿ ರಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಂಘಟನೆಗಳ ಒಕ್ಕೂಟವು ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನ್ಯಾಯ ಮತ್ತು ರಕ್ಷಣೆ ಸಿಗಬೇಕಾದ ಪೊಲೀಸ್ ಠಾಣೆಯಲ್ಲಿ ದಲಿತರಿಗೆ ರಕ್ಷಣೆ ಸಿಗದಿರುವುದೇ ಮುಖ್ಯ ಕಾರಣವಾಗಿರುತ್ತದೆ. ಬಲಾಢ್ಯರ ಜೊತೆಗೆ ಶಾಮೀಲಾಗಿರೋದ್ರಿಂದ ದಲಿತರಿಗೆ ನ್ಯಾಯ ಸಿಗುತ್ತಿಲ್ಲ. ಸಾಮಾನ್ಯ ದಲಿತರ ಮೇಲಿನ ದೌರ್ಜನ್ಯಗಳು ಇಂದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಉನ್ನತ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವ ಆದಿ ಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಭೀಮರಾಜು, ಮೂಲ ಮಾದಿಗ ಸಂಘ ರಾಜ್ಯಾಧ್ಯಕ್ಷರು ಜೆಸಿ ಪ್ರಕಾಶ್, ಬಹುಜನ ಸೇವಾ ಸಮಿತಿಯ ಪೂಜಪ್ಪ, ಆದಿ ಜಾಂಬವ ಮಹಾಸಭಾಧ್ಯಕ್ಷ ಲಕ್ಕಸ್ವಾಮಿ, ಜಾಂಬವ ಸಂಘದ ರಾಜ್ಯಾಧ್ಯಕ್ಷ ಕದರೇಶ ಎಂಕೆ, ವಿಶ್ವ ಆದಿ ಜಾಂಬವ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮರನಾರಾಯಣ ಎನ್, ಉಪಾಧ್ಯಕ್ಷ ಮೂರ್ತಿ ಎನ್ ಮತ್ತು ನರಸಿಂಹಯ್ಯ ಸೇರಿದಂತೆ ಸಂಘಟನೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮಂಜುನಾಥ್, ದೇವನಹಳ್ಳಿ. ವರದಿ ಮಂಜುನಾಥ್ ಡಿಎಂ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇಲ್ಲಿ ಒಬ್ಬ ಹಿಂದೂ ಸ್ವಾಮೀಜಿಗೆ, ಹರಳಯ್ಯ ಸ್ವಾಮೀಜಿಗೆ ದೌರ್ಜನ್ಯ ನಡೆದಿದೆ. ಇದನ್ನ ಪ್ರಶ್ನೆ ಮಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಬಿಜೆಪಿನವರು. ಯಾಕೆ RSS ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ? ಧಕ್ಕೆ ತರ್ತಕ್ಕಂಥ ವಿಚಾರ ಇದು. ಎಷ್ಟೋ ಜನ ಸ್ವಾಮಿ, ಯಾಕೆ ದಲಿತ ಸ್ವಾಮೀಜಿ ಬೇರೆ, ಬೇಜಾವರ ಶ್ರೀ ಸ್ವಾಮೀಜಿ ಬೇರೆ, ಅಥವಾ ಬಾಲಗಂಗಾಧರ ಸ್ವಾಮೀಜಿ ಬೇರೆನಾ? ಯಾವುದೇ ಸ್ವಾಮೀಜಿಗಳಿಗೆ ದೌರ್ಜನ್ಯ ಆದ್ರೂ ಕೂಡ ಅದು ಹಿಂದೂ ಧರ್ಮದ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಆಗ್ತದೆ. ಆದ್ರೆ ಎಲ್ಲಾ ಸ್ವಾಮೀಜಿಗಳು ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಬೇಕು. ಎಲ್ಲಾ ಸ್ವಾಮೀಜಿಗಳು ಒಗ್ಗಟ್ಟಾಗಿ ಈ ಒಬ್ಬ ಸ್ವಾಮೀಜಿ ಮೇಲೆ ಆಗ್ತಕ್ಕಂಥ ಹಲ್ಲೆನ ಖಂಡಿಸಬೇಕು, ಮತ್ತೆ ಅವ್ರು ಕಠಿಣವಾದ ಶಿಕ್ಷೆ ಆಗೋಂಗೆ ನೋಡ್ಕೋಬೇಕು ಅಂತ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತೆ ಬಿಜೆಪಿ, ಜೆಡಿಎಸ್